DJ ಯಾರು ಹಾರ್ಟ್ ಪೇಷಂಟ್ ಇದ್ರೆ ಸತ್ಯ ಹೋಗ್ಬಿಡ್ತಾನ ಅವನು ಆ ತರ ಶಬ್ದಕ್ಕೆ. ದಿ ಮೋರ್ ದಿ ಸೌಂಡ್ ಯು ಕೀಪ್ ಇಟ್ ಇನ್ ದಿ DJ, ದಿ ಮೋರ್ ಪವರ್ಫುಲ್ ದಿ ಇನ್ಸ್ಟಿಟ್ಯೂಷನ್ ಅಂತ. ನಮ್ಮ ಗಣೇಶೋತ್ಸವದಲ್ಲಿ ನಾವು ಇಷ್ಟ ಹಾಕಿದ್ವಿ, ಆ ಪಕ್ಕದ ಬೀದಿನವ್ರು ಇಷ್ಟ ಹಾಕಿದ್ರು, ಅದಕ್ಕೆ ಅವ್ರದ್ದು ಗ್ರೇಟ್ ನಮ್ದು ಕಡಿಮೆ. ಬಿಲಾಂಗಿಂಗ್ ಟು ಸಮ್ ಅದರ್ ರಿಲಿಜಿಯನ್. ಅವ್ರದ್ದು ಹಾಕ್ದಾಗ ನೀ ಸುಮ್ಮನಿದ್ದೆ, ನಾವ್ ಹಾಕ್ದಾಗ ಸುಮ್ಮನಿಲ್ಲ. ಪೊಲಿಟಿಕಲ್ ಲೀಡರ್ ಸೇಯಿಂಗ್ ದಿಸ್ ಆನ್ ದಿ ಟಿವಿ. ಯಾರು ಅವ್ರಿಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕ್ಬಿಟ್ರೆ ಈ ವಿಲ್ ಲೂಸ್ ಹಿಸ್ MLA-ಶಿಪ್. ಪಾರ್ಟಿಸಿಪೇಟಿಂಗ್ ಇನ್ ಎ ಟಿವಿ seminar, he says so and so did it, therefore we are also doing it. Those things cannot be tolerated. You understand that ಭಗವಂತನ್ಗೆ ಅಷ್ಟು ಜೋರಾಗಿ ಮೈಕ್ ಹಾಕಿ ಕೇಳಿಸ್ಬೇಕಾಗಿಲ್ಲ ಅಂತ ಕಬೀರ್ ದಾಸರು ಅಂತ ಕಬೀರ್ ದಾಸರು ಕೇಳಿದಿರ ತಾವು? ಅವರೊಂದು ದೋಹ ಅಂತ, ಅವರು ನಮ್ಮಲ್ಲಿ ಪುರಂದರ ದಾಸರ ಕೀರ್ತನೆ ಅಂತ ಹೆಂಗ್ ಕರಿತೀವಿ, ಹಾಗೆ ಕಬೀರ್ ದೋಹ ಅಂತ ಕರೀತಾರೆ. ಅವರನ್ನು ಬರ್ದಿದ್ದಾರೆ, ಯಾಕಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದೀರಿ? ಚೀಡಿಕಿ ಪಗ ನೇವರು ಬಾಜೆ ಓಬಿ ಸಾಹಿಬು ಸುಂತಾ ಹೇ. ಇರುವೆ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ. ಯಾಕೆ ಇವೆಲ್ಲ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಅಲ್ಲಿ ಇದೆ, ಜಸ್ಟ್ ಪುಟಿಂಗ್ ನಾಜಾನು ತೆರಾ ಸಾಹಿಬು ಕೈಸಾ ಹೇ ಅಂತ ಕಬೀರ್ ದೋಹ. ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದ್ ಬರ್ಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಅವ್ರಿಗೆ ಗೊತ್ತಾಗಿತ್ತೋ ಏನೋ ಕಬೀರ್ ದಾಸರಿಗೆ. ಅಥವಾ ಒಂದ್ ದಿವಸನೋ 2 ದಿವಸನೋ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಮೂವ್ಮೆಂಟ್ ಅದೆಲ್ಲ ಪರವಾಗಿಲ್ಲ. ಯಾವ್ದೋ ಉತ್ಸವ ಇರುತ್ತೆ, ಮತ್ತೊಂದಿರುತ್ತೆ. ನೆನ್ನೆ ದಿವಸ ಅಲ್ಲಿ ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಗೋಸ್ಕರ ಒಂದು ರಥೋತ್ಸವ ಇತ್ತು. ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇತ್ತು, ಮೂವ್ಮೆಂಟ್ ಆಫ್ ಟ್ರಾಫಿಕ್. ಓಕೆ, ಪರ್ಮಿಸಬಲ್ ಆನ್ ಎ ಡೇ. ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡರ್ ಹಿಸ್ ಪವರ್ಸ್. ಬಟ್ ರೊಟೀನ್ ಆಗ್ಬಿಟ್ರೆ ನೀವು ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಡೋದು. ಫುಟ್ಪಾತ್ ಕೆಲವ್ರ ಮನೆ ನೋಡಿದೀನಿ, ಫುಟ್ಪಾತ್ ಮೇಲೆ ಹಿಂಗ್ ಹಾಕ್ಬಿಟ್ಟು ಕಟಾಂಜನ ಅಲ್ಲಿ ಪಾಟು ಮನೆನ ಎಡ್ಚ್ ತನಕ ಕಟ್ಟಿರೋದು, 1 ಇಂಚು ಬಿಡ್ದಂಗೆ. ಫುಟ್ಪಾತ್ ಮೇಲೆ ಇವ್ರದ್ದು ಗಾರ್ಡನ್ ಪ್ರೀತಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಇಟ್ಸ್ ಇನ್ಕರೆಕ್ಟ್ ಬೈ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಶುಡ್ ಬಿ ಮಾಡೆಲ್ ಫಾರ್ ದಿ ಅದರ್ಸ್, ಬಿಕಾಸ್ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೀಚ್ ದೇರ್ ಇನ್ಸೈಡ್. ಮತ್ತೆ ಯಾರಾದರೂ ಒಬ್ರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರ? ಹೇಳಕ್ಕಾಗುತ್ತಾ? ಮತ್ತೆ ಹಾಗಿದ್ದಂತ ಪಕ್ಷದಲ್ಲಿ ವೆನ್ ಇಟ್ ಕಮ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಯಾಕೆ ತಪ್ಪಾಗತ್ತಿವಲ್ಲ? ನಾವು ಸಮಾಜದಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು, ದಟ್ ಇಟ್ ಸೆಲ್ಫ್ gives you a license to do all illegal activities. It's incorrect. ಅಂತದೆಲ್ಲ ನಮ್ ಗಮನಕ್ಕೆ ಬಂದಾಗ we can't be a mute spectator or a silent spectator. ನೀವೇ ಯೋಚನೆ ಮಾಡಿ, ನಿಮ್ಮನ್ನೇ ಪಕ್ಕದ ಮನೆಯಲ್ಲಿ ಒಂದ್ ಈ ತರದ್ ಬಂದ್ಬಿಟ್ಟು 24 ಗಂಟೆ ಅವರು ಒಂದೇ ಭಜನೆನ ಜೋರಾಗಿ ಮೈಕಲ್ ಹಾಕೊಂಡಿದ್ರೆ ನೀವು ಬದುಕೋದೆಂಗೆ ಇವ್ರೆ? ಓಕೆ, ರಿಸ್ಟ್ರಿಕ್ಷನ್ಸ್ ಆರ್ ಟು ಬಿ ದೇರ್. ಯು ಹ್ಯಾವ್ ಇಟ್ particular time, okay, no problem. ಯಾವ್ದೋ ಒಂದು ಸಮಯ, okay, no problem. ನೋ ಅದ್ರ ಪ್ರಕಾರ ನೀವು DC-ಗೆ ಮೊದಲು ಅಪ್ಲಿಕೇಶನ್ ಕೊಡ್ಬೇಕು. ಅವರು ಯಾವ್ಯಾವ್ದಕ್ಕೆ ಕೊಡ್ಬಹುದು ಅಂತ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ಬೋದು. ಅಲ್ಲೇ ಮೋಸಗಳಾಗೋಗ್ಬಿಡುತ್ತೆ, ಏನು ಮಾಡಕ್ ಬರೋದಿಲ್ಲ. ಅಂತದೇನ್ ಮಾಡಕ್ ಬರೋದಿಲ್ಲ ಅವಾಗ. So, barring few of such things which are also under challenge, these things are to be done in this fashion. You'll have to follow. There is no other go. Madi, the best sound is the silence. Best sound is silence. ಅವೆಲ್ಲ ಬೇಕಾಗಿಲ್ಲ. ಎಲ್ಲ ಕಡೆ ಇದೆ ಅದು. ಅಲ್ಲಿ ಲೋಟಸ್ ಮಹಲ್ಗೆ ಹೋದ್ರು ಕೂಡ ಅಷ್ಟೇ, ಇಟ್ಸ್ ಎ ಸೈಲೆಂಟ್ ಏರಿಯಾ. ಯು ಕೆನಾಟ್ ಟಾಕ್ ಟು ಈಚ್ ಅದರ್. ತಾವು ನೋಡಿರಬಹುದು, ಪ್ರೇಮ ಎಲ್ಲಿರುತ್ತೋ, ಪ್ರೀತಿ ಎಲ್ಲಿರುತ್ತೋ, ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ. ಎಲ್ಲಿ
ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತ. ಮೇ ಬಿ ವಿತ್ ಯುವರ್ ಸ್ಪೌಸ್, ಮೇ ಬಿ ವಿತ್ ಯುವರ್ ಸಿಬ್ಲಿಂಗ್ಸ್, ಮೇ ಬಿ ವಿತ್ ಯುವರ್ ಕೊಲೀಗ್, ಮೇ ಬಿ ವಿತ್ ಯುವರ್ ಫ್ರೆಂಡ್, ಮೇ ಬಿ ವಿತ್ ಯುವರ್ ನೈಬರ್. ವೆರಿ ಕ್ಲೋಸ್, ಬಟ್ ಯು ಆರ್ ಶೌಟಿಂಗ್ ಅಟ್ ದೆಮ್. ಕಿವುಡೆ ಅವ್ರಿಗೆ ಅಡ್ಜೋರಕ್ಕೆ ಹೋಗುವಂಥದ್ದು ಕಿವುಡ ಇವ್ರೆ. Now the reason is very simple and obvious. Psychology says when reasoning fails, emotion shoots anta. All your points you have urged, Sahib is not convinced. You know the result. You will start shouting at the Sahib. You lose your cool. Bala hindikide. When you have a jury system iddaga, when you have a point of fact, hammer at the jury. When you have point of law, hammer at the judge. When you have none, hammer the table well anta. So ಇವೆಲ್ಲ ಇದೆ. ನೀವು ಇರಿ. ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನ ಸಮಾನವಾಗಿ ಪರಿಗಣಿಸ್ತಕ್ಕಂತ ಹೋಗ್ಕೊಂಡೋಗಂಥದ್ದು, ಸಮನ್ವತೆಯನ್ನ ಸಾಧಿಸ್ಕೊಳ್ಳೋದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚಾನವಾಗಿ ಬಂದಿದೆ. ಸಂವಿಧಾನ ನಾವು ಒಪ್ಕೊಂಡ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು. ಸಂವಿಧಾನದಲ್ಲಿ ಬಂದ್ಮೇಲಂತೂ ರೀರೆಕಗ್ನೈಸ್ ಆಯ್ತು. ಗೊತ್ತಾಯ್ತಲ್ಲ, ಬಿಟ್ಬಿಡ್ಬೇಕು. ಕೋರ್ಟ್ ಆರ್ಡರ್ ಬೆಲೆ ಬೇಡೇನು? ಕೋರ್ಟ್ ಆರ್ಡರ್ ಬೆಲೆ ಬೇಡ. See, such matters will have all precedence. Even if it is beyond the court time, court is prepared to sit and show the people what is the court is capable of. Unscrupulous elements are all. Where is your client? Where is your client? He has given power now. Where is your client? Let him appear by 2:30. We will ask him to appear before the registrar judicial, have an inquiry conducted in the afternoon itself, and have the report by 4:30 and take necessary action. ಇದೆಲ್ಲ ಏನೋ ಆಗುತ್ತೆ, ಒಂದು ಅಪ್ಲಿಕೇಶನ್ ಹಾಕಿರ್ತೀವಿ, ನಿಧಾನಕ್ಕೆ ಎನ್ಕ್ವೈರಿ ಆಗುತ್ತೆ, ಅದೆಲ್ಲ ಇವ್ರು ಕೊಟ್ಟು ರಿಪೋರ್ಟ್ ಕೊಟ್ಟು ಮಾಡೋಷ್ಟೊತ್ತಿಗೆ ನಾನು ಸತ್ತೋಗಿರ್ತೀನಿ ಅಂತ ಮನಸ್ಸಿನಲ್ಲಿ ಯಾರಿಗಾರು ಇದ್ರೆ ಈ ಕೋರ್ಟ್ ಮುಂದೆ ಅದೆಲ್ಲ ಬೇಡ. ಗೊತ್ತಾಯ್ತಲ್ಲ? They should be very careful. Rightly or wrongly, there is an order passed. If you have got anything to say about that order, the only remedy is to take it to the next level. Instead of that, if you start violating the court orders, people should know, no? ಮತ್ ಬಿಡಿ, ಒಂದ್ ವಾರ ಕೊಟ್ಟಿದ್ದೆ ಹೆಚ್ಚು.